ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತನ್ನ ಪತ್ನಿಯನ್ನ ಓವರ್ಡೋಸ್ ಅನೆಸ್ಥೇಷಿಯಾ ಕೊಟ್ಟು ಕೊಲೆ ಮಾಡಿದಂಥ ವೈದ್ಯ ಈಗ ಮತ್ತೊಮ್ಮೆ ಆ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿ. ಡಾಕ್ಟರ್ ಕೃತಿಕಾಳನ್ನ ನಾನೇ ಕೊಲೆ ಮಾಡಿದ್ದೇನೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಒಪ್ಪಿಕೊಂಡಿದ್ದಾನೆ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಆರೋಪಿಯ ಮೊಬೈಲ್ನಲ್ಲಿ ಸ್ಫೋಟಕ ಮಾಹಿತಿ ಪತ್ತೆಯಾಗಿದೆ. ಕೊಲೆ ಮಾಡಿದ ನಂತರದಲ್ಲಿ ಐ ಹ್ಯಾವ್ ಕಿಲ್ಡ್ ಹರ್ ಅಂಥೇಳಿ, ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಮೆಸೇಜ್ ಹಾಕಿದ್ದಾನೆ. ಪರಿಚಯಸ್ಥರೊಬ್ಬರಿಗೆ ಈ ಮೆಸೇಜನ್ನು ಕಳಿಸಿಕೊಟ್ಟಿದ್ದಾನೆ. ಡೇಟಾ ರಿಟ್ರೀವ್ ಮಾಡಿದ ವೇಳೆ ಈ ಮೆಸೇಜ್ ಸಿಕ್ಕಿದೆ. ಮೆಸೇಜ್ ಮಾಡಿರೋದು ಕೂಡ ಪತ್ತೆಯಾಗಿದೆ. ಹೆಂಡತಿ ಸಾಯಬೇಕು, ಆಸ್ತಿ ಸಿಗಬೇಕು, ಕೆಟ್ಟವನಾಗಬಾರ್ದು. ನೋಡಿ ಅವನಂಥ ಪ್ಲ್ಯಾನ್ ಅಂತ ಹೇಳಿದ್ರೆ, ಹೆಂಡತಿ ಕೊಲೆ ಆಗಬೇಕು, ಆಸ್ತಿಯೆಲ್ಲ ತನಗೆ ಬರಬೇಕು, ಆದರೆ ಸಮಾಜದ ದೃಷ್ಟಿಯಲ್ಲಿ ಅವನು ಕೆಟ್ಟವನಾಗಬಾರ್ದು. ಈ ಬಗ್ಗೆ ಪ್ಲಾನ್ ರೂಪಿಸಿ ಕೃತ್ಯವನ್ನು ಎಸಗಿದ್ದ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಆರೋಪಿ ಮಹೇಂದ್ರ ರೆಡ್ಡಿ 14 ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ತನಿಖೆ ವೇಳೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಅಂತ ನೋಡೋದಾದರೆ, ಪ್ರೊಫಾಫಾಲ್ ಖರೀದಿ ಮಾಡಿದ್ದಕ್ಕೆ ಸಾಕ್ಷಿ ಲಭ್ಯವಾಗಿದೆ, ಅಂದರೆ ಅನಸ್ತೇಷಿಯಾ. ಕೃತಿಕಾ ಮೃತದೇಹದಲ್ಲಿ ಅರವಳಿಕೆ ಅಂಶ ಪತ್ತೆಯಾಗಿದೆ. ಪರಿಚಯಸ್ಥನಿಗೆ ಮೆಸೇಜ್ ಮಾಡಿದ್ದು ಕೂಡ ಸಿಕ್ಕಿದೆ. ಹಾಗಾದರೆ ಕೊಲೆಗೆ ಕಾರಣಗಳೇನು ಅಂತ ನೋಡೋದಾದರೆ, ಕೃತಿಕಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ಲು. ತನಗೆ ಪರ್ಸನಲ್ ಲೈಫ್ ಇಲ್ಲದೇನೆ ಕೋಪಗೊಂಡಿದ್ದ ಆರೋಪಿ. ವಿಚ್ಛೇದನ ನೀಡಿದರೆ ತನಗೇನೂ ಸಿಗಲ್ಲ ಅಂತ ಕೂಡ ಗೊತ್ತಾಗಿತ್ತು. ಹೀಗಾಗಿ ಕೊಲೆಯೇ ಅನಿವಾರ್ಯ ಅಂತ ಅವನು ಭಾವಿಸಿದ್ದ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಗಮನಿಸ್ತಾ ಇದ್ದೀವಿ, ಇವನೊಬ್ಬ ಜೀವ ಉಳಿಸುವಂಥ ವೈದ್ಯ, ಆದರೆ ತನ್ನ ಹೆಂಡತಿಯ ಜೀವವನ್ನೇ ತೆಗೆದಿದ್ದಾನೆ ಅದೇ ವೈದ್ಯ ವೃತ್ತಿಯನ್ನು ಬಳಸಿಕೊಂಡು. ಈಗ ತಪ್ಪೊಪ್ಪಿಕೊಂಡಿದ್ದಾನೆ. ಅವನ ದುರಾಸೆಯೇ ಈ ಹಂತಕ್ಕೆ ತಂದು ನಿಲ್ಲಿಸಿತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ವಾ ಅಂತ ಹೇಳಿ. ಖಂಡಿತವಾಗಿ ದಶರಥ್, ಏನಂತ ಹೇಳಿದ್ರೆ, ನಾನೊಬ್ಬ ವೈದ್ಯ ಅನ್ನೋ ಕಾರಣಕ್ಕೆ ಏನೇ ಮಾಡಿದ್ರು ಕೂಡ ಗೊತ್ತಾಗೋದಿಲ್ಲ. ಇದೊಂದು ನ್ಯಾಚುರಲ್ ಡೆತ್ ರೀತಿ ಮಾಡ್ಬೋದು ಅಂತೇಳಿ ಆತ ಊಹೆ ಮಾಡಿಕೊಂಡು ಆಕೆಯನ್ನು ಹತ್ಯೆಯನ್ನು ಮಾಡಿರುವಂಥದ್ದು. ಏನೋ ಆಕೆಗೆ ಇರುವಂಥ ಅನಾರೋಗ್ಯದ ಸಮಸ್ಯೆ ಏನಿತ್ತು, ಅನಾರೋಗ್ಯದ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರು ಏನು ವೈಯಕ್ತಿಕ ಅವ್ರಿಗೆ ಜೀವನ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದರಿಂದ ಬೇಸತ್ತಿದ್ದ. ಒಂದು ಕಡೆ ಡಿವೋರ್ಸನ್ನು ತೆಗೆದುಕೊಂಡ್ರೆ ನನಗೇನು ಸಿಗೋದಿಲ್ಲ, ಆಕೆಗೆ ಒಂದಿಷ್ಟು ಜೀವನಾಂಶವನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೆ ಆಕೆಯ ಮನೆಯಿಂದಲೇ, ಅಂದರೆ ಅವರ ಅತ್ತೆ ಮಾವನ ಮನೆ ಕಡೆಯಿಂದನೇ ಮಹೇಂದ್ರ ರೆಡ್ಡಿ ಏನಿದ್ದು ಸಾಕಷ್ಟು ಈಗಾಗಲೇ ಹಣಕಾಸಿನ ವ್ಯವಹಾರವನ್ನು ಕೂಡ ಮಾಡ್ಕೊಂಡಿದ್ದ. ಅವ್ರ ಹತ್ರ ಚಿನ್ನಾಭರಣಗಳಿರ್ಬೋದು, ಹಣವನ್ನು ಕೂಡ ತೆಗೆದುಕೊಂಡಿದ್ದ, ಕ್ಲಿನಿಕನ್ನು ಮಾಡಿಸ್ಕೊಂಡಿದ್ದ. ಒಂದು ವೇಳೆ ಡೈವರ್ಸನ್ನು ಮಾಡಿಕೊಂಡ್ರೆ ಈತನಿಗೆ ಇರ್ತಿದ್ದಂಥ ಅಷ್ಟು ಎಲ್ಲ ಆಸ್ತಿಗಳು ಮತ್ತೆ ವಾಪಸ್ ಕೃತಿಕಾ ಪಾಲಾಗುತ್ತೆ ಅನ್ನೋ ಕಾರಣಕ್ಕಾಗಿ ಆಕೆಯನ್ನು ನಿಧಾನವಾಗಿ ಹಂತವಾಗಿ ಹತ್ಯೆಯನ್ನು ಮಾಡಿಬಿಟ್ರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ. ಆಕೆಗೆ ಇರುವಂಥ ಅನಾರೋಗ್ಯಗಳನ್ನು ಮುಚ್ಚಿಟ್ಟು ನನಗೆ ಮದುವೆಯನ್ನು ಮಾಡಿದರು. ಅದನ್ನೇ ಈತ ಅವಕಾಶವಾಗಿ ಮಾಡಿಕೊಂಡು ಆಕೆಗೆ ಮೆಡಿಸಿನ್ ಕೊಡೋ ರೀತಿಯಲ್ಲಿ, ಚಿಕಿತ್ಸೆಯನ್ನು ಕೊಡುವ ರೀತಿಯಲ್ಲಿ ಆಕೆಯನ್ನು ಏನು ಹೈಡೋಸ್ ಅನೆಸ್ಥೇಷಿಯನ್ನು ಕೊಟ್ಟಿರುವಂಥದ್ದು. ಆಕೆಗಿರುವ ಅನಾರೋಗ್ಯದ ಸಮಸ್ಯೆಯನ್ನು ನೋಡಿದ್ರೆ ಸುಮಾರು 14ರಿಂದ 15 ಡೋಸ್ನಷ್ಟು ಒಂದು ಅನಸ್ತೇಷಿಯನ್ನು ಕೊಡ್ಬೋದು. ಆದರೆ ಅದಕ್ಕೂ 1 to double ಈತ ಕೊಟ್ಟಿರುವಂಥದ್ದು. ಈ ಕಾರಣಕ್ಕಾಗಿ ಆಕೆ ನಿಧಾನವಾಗಿ ಮೊದಲು ಮೂರ್ಛೆ ಅವಸ್ಥೆಗೆ ಹೋಗ್ತಾಳೆ, ಅದಾದ ನಂತರ ಕೋಮಾ ಸ್ಥಿತಿಗೆ ಜಾರುವಂಥದ್ದು, ನಂತರ ಆಕೆ ಮೃತಪಟ್ಟಿರುವಂಥದ್ದು. ಇವೆಲ್ಲವನ್ನು ಕೂಡ ಆತ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಆಕೆಯನ್ನು ಹತ್ಯೆಯನ್ನು ಮಾಡೋದ್ರ ಬಗ್ಗೆ ತಪ್ಪು ಒಪ್ಕೊಂಡಿದ್ದಾನೆ. ಅದರ ಜೊತೆಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಇಷ್ಟು ಆಳವಾಗಿರುತ್ತೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇಷ್ಟು ಆಳವಾಗಿರುತ್ತೆ ಅಂತ ಹೇಳಿದರೆ ನಾನು ಆಕೆಯನ್ನು ಹತ್ಯೆಯನ್ನೇ ಮಾಡ್ತಾ ಇರಲ್ಲ ಅಂತಲೂ ಕೂಡ ಪೊಲೀಸರ ಮುಂದೆ ತಪ್ಪನ್ನು ಒಪ್ಕೊಂಡಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.